ಮಾಡೋದು ಇರಬಹುದು ಅಥವಾ ಶೃಂಗೇರಿ ಇರ್ಬೋದು, ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಎಷ್ಟಪ್ಪ ಇವೆಲ್ಲ ಇಂಥಲ್ಲೆಲ್ಲ ಆಗಬೇಕಾದಂಥ ಈ ಒಂದು ಸಾವು ನೋವುಗಳು ಅಥವಾ ಒಂದು ಅವಸರ ಸಾವುಗಳು ಇಲ್ಲೇನ ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಅಲ್ಲಿ ಯಾಕೆ ಆಗ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗೋದು, ಧರ್ಮಸ್ಥಳದಂತಹ ಪವಿತ್ರ ಸ್ಥಳಗಳಿಗೆ ಹೋಗೋದು, ನಮ್ಮ ಆಯುರಾರೋಗ್ಯ ಹೆಚ್ಚಾಗಲಿ, ನಮ್ಮ ಸಂಪತ್ತು ಹೆಚ್ಚಾಗಲಿ, ನಮ್ಮ ಬದುಕು ಚೆಂದ ಆಗಲಿ, ದೇವ ನಮಗೆ ಒಳ್ಳೇದು ಮಾಡಪ್ಪ ಅಂತೇಳಿ ನಂಬಿಕೆಗಳನ್ನ ಇಟ್ಕೊಂಡು ಹೋಗುವಂಥದ್ದು. ಅಲ್ಲಿ ಸಾಯಲಿಕ್ಕೆ ಯಾರು ಹೋಗ್ಲಿಕ್ಕೆ ಹೋಗೋದಿಲ್ಲ. ಆರಾಮಿಲ್ಲ, ಆರೋಗ್ಯ ತಪ್ಪಿದ್ರು ಸಹಿತ ನಮ್ಮನ್ನ ಆರೋಗ್ಯ ಮಾಡಪ್ಪ ಅಂತೇಳಿ ಹೋಗುವಂಥದ್ದು, ಆರಾಮ ಮಾಡಪ್ಪ ಅಂತೇಳಿ ಹೋಗುವಂಥದ್ದು, ಬೇಡ್ಕೊಳ್ಳಿಕ್ಕೆ ಹೋಗುವಂಥ ಕ್ಷೇತ್ರದಲ್ಲೇ ಇಷ್ಟೊಂದು ಸಾವುಗಳಾಗ್ತಾ ಇದ್ದಾವೆ. ಅಂದ್ರೆ ಇಷ್ಟೆಲ್ಲ ಸೋ ಮೋಟಿವ್ ಅಂತೀವಿ ಅಥವಾ ತನ್ನ ಪ್ರಜ್ಞೆಯಿಂದ ನ್ಯಾಯಾಂಗ ಅಲ್ಲಿ ತನಿಖೆ ಮಾಡಿಸ್ಬೇಕಾಗಿತ್ತು. ಹೋಗಿ ಸರ್ಕಾರ ಅದ್ರ ಸರ್ಕಾರ ಕೆಲಸನ ಅದು ಇಲ್ಲಿವರೆಗೆ ಇಷ್ಟರಲ್ಲೇ ಇದ್ರ ಹಿಂದೆ ಸತ್ಯ ಹೊರ ಹಾಕಬೇಕಾಗಿತ್ತು. ಆದರೆ ಇದು ಯಾರಿಗೂ ಬೇಕಾಗಿಲ್ಲ, ರಾಜಕಾರಣಿಗಳಿಗೆ ಬೇಕಾಗಿಲ್ಲ, ರಾಜಕೀಯ ಪಕ್ಷಗಳಿಗೆ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಂತ ಸುತಾರಾಮ್ ಬೇಕಾಗಿಲ್ಲ. ಯಾಕೆಂದ್ರೆ ಸಿಂಪಲ್, ಇಲ್ಲಿ ಧರ್ಮಸ್ಥಳದ ಹಿಂದೆ ಆಡಳಿತಾಧಿಕಾರಿ ಹಿಂದೆ ಅಥವಾ ಧರ್ಮಸ್ಥಳದ ಈ ಹೆಗ್ಗಡೆ ಅವ್ರ ಹಿಂದೆ ಸಾಕಷ್ಟು ಮತ ಇದ್ದಾವ, ಜನರ ನಂಬಿಕೆಗಳಿದ್ದಾವೆ ಅಂಥೇಳಿ ಈ ಪಕ್ಷಗಳಂತೆ ಇವತ್ತು ಈ ವಿಷಯದಲ್ಲಿ ಹೆಜ್ಜೆ ಇಡ್ತಾ ಇಲ್ಲ. ಅದೇನೋ ಯಾವುದೋ ಕೆಟ್ಟ ಸಂದರ್ಭವು ಒಳ್ಳೆಯ ಸಂದರ್ಭವು SIT ನೇಮಿಸಿಬಿಟ್ರು ಸಿದ್ದರಾಮಯ್ಯನವರು. ಅದು ಸಿದ್ದರಾಮಯ್ಯ ಸರ್ಕಾರ ತನ್ನ ಹೆಗಮೇಲಿದ್ದಂಥ ಬಾರವನ್ನು ಇಳಿಸಿಬಿಟ್ರು. ಅವರಿಂದ ಸರಿಯಾದ ತನಿಖೆ ಮಾಡಿಸ್ಲಿಕ್ಕೆ ಡೈರೆಕ್ಷನ್ ಸಾರ್ವಜನಿಕವಾಗಿ ಹೇಳಿದರು. ಇಂಡೈರೆಕ್ಟಾಗಿ ಇದನ್ನು ಮುಚ್ಚಿಬಿಡ್ರಿ ಅಂತ ಹೇಳಿರ್ಬೇಕು ಅನ್ನಿಸ್ತದೆ. ಯಾಕಂದರೆ ಇವತ್ತಿಷ್ಟು